ಪ್ಯಾನ್ ಇಂಡಿಯಾ ಈ ಒಂದು ಹೆಸರು ಇವಾಗ ನಾರ್ಮಲ್ ಆಗಿದೆ. ಆದ್ರೆ ಈ ಒಂದು ನಾರ್ಮಲ್ ಒಂದು ಟೈಮ್ ಅಲ್ಲಿ ದೊಡ್ಡ ಹೆಸರು ಮಾಡಿತ್ತು. ಅಂದ್ರೆ ಇವಾಗ ನಡೆಯುವಂತ ಪ್ಯಾನ್ ಇಂಡಿಯಾ ಅದು ಬೇರೆನೆ ಕತೆ. ಆದ್ರೆ 1991ರಲ್ಲಿ ಬಂದಂತ ಶಾಂತಿ ಕ್ರಾಂತಿ ಈ ಒಂದು ಪ್ಯಾನ್ ಇಂಡಿಯಾದ ಸ್ಟೋರಿ ಬೇರೆನೆ ಇದೆ. ಈ ಒಂದು ನಮ್ಮ ರವಿಚಂದ್ರನ್ ಅವರು ಇನ್ವೆಸ್ಟ್ ಮಾಡಿದ ಬಜೆಟ್ 10 ಕೋಟಿ. ಈ 10 ಕೋಟಿಯಿಂದ ಬಂದಂತ ಸಿನಿಮಾ ಶಾಂತಿ ಕ್ರಾಂತಿ. ಈ ಶಾಂತಿ ಕ್ರಾಂತಿ ನಿಜವಾಗ್ಲೂ ಕ್ರಾಂತಿ ಮಾಡಿದ್ದ ಅಥವಾ ಶಾಂತವಾಗಿ ಸೈಲೆಂಟ್ ಆಗೋಯ್ತಾ? ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ನಮಸ್ತೆ, ನಾನು ನಿಮ್ಮ ಕಿರಣ್ ರಾಥೋಡ್. ವೆಲ್ಕಮ್ ಟು ಕಿರು ಅಡ್ಡ. ಸಿನಿಮಾ 1991ರಲ್ಲಿ ಬಂದು ಒಂದೇ ಸೀನ್ ನ 4 ಭಾಷೆಯಲ್ಲಿ ಶೂಟ್ ಮಾಡಿದ್ದಾರೆ. ಅಂದ್ರೆ ಕನ್ನಡ, ತೆಲುಗು, ತಮಿಳ್ ಹಾಗೆ ಹಿಂದಿಯಲ್ಲಿ. ಪ್ರತಿ ಒಂದು ಸೀನ್ ನ ಬೇರೆ ಬೇರೆ ಭಾಷೆಯಲ್ಲಿ ಶೂಟ್ ಮಾಡಬೇಕು. ಅದು ಒಂದೇ ಸೀನ್ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಈಸಿ ವಿಷಯ ಅಲ್ವೇ ಅಲ್ಲ. ಅದ್ರಲ್ಲೂ ಆ ಒಂದು ರಜನಿಕಾಂತ್ ಅವರನ್ನ ಇಟ್ಕೊಂಡು ನೆಕ್ಸ್ಟ್ ಲೆವೆಲ್ ಗುರು, ನೆಕ್ಸ್ಟ್ ಲೆವೆಲ್. ಆ ಒಂದು ಟೈಮ್ ಅಲ್ಲೇ ಕ್ರಿಯೇಟಿವ್ ಮೈಂಡ್ ಅಲ್ಲಿ ವರ್ಕ್ ಮಾಡಿದಂತಹ ನಮ್ಮ ವಿ ರವಿಚಂದ್ರನ್ ಸರ್ ಅವರಿಗೊಂದು ಸಲ್ಯೂಟ್ ಗುರು. ಅವರೇ ಪ್ರೊಡ್ಯೂಸ್ ಮಾಡಿ ಹಾಗೆ ಡೈರೆಕ್ಟ್ ಮಾಡಿರುವಂತಹ ಈ ಒಂದು ಸಿನಿಮಾ ಶಾಂತಿ ಕ್ರಾಂತಿ ಇವಾಗ್ಲೂ 80s ಹಾಗೆ 90s ಅವರ ಮನಸ್ಸಲ್ಲಿ ಮನದಾಳದ ಮಾತು ತರ ಉಳ್ಕೊಂಡಿದೆ. ಅದ್ರಲ್ಲೂ ಹಂಸಲೇಖ ಅವರ ಮ್ಯೂಸಿಕ್ ಇವಾಗ್ಲೂ ಕಿವಿಯಲ್ಲಿ ಸೌಂಡ್ ಮಾಡುತ್ತೆ ಗುರು. ಆ ಒಂದು ಪದ್ಯ ಕೇಳ್ತಿದ್ರೆ ನಮಗೆ ಫೀಲ್ ಆಗುತ್ತೆ, ಇದಲ್ಲ ಪದ್ಯ ಅಂತ. ಏನೇ ಆಗ್ಲಿ ಈ ಒಂದು ಸಿನಿಮಾ ಮತ್ತೆ ರೀ ರಿಲೀಸ್ ಆದ್ರೆ ಯಾರ್ಯಾರು ನೋಡಕ್ ಹೋಗ್ತೀರಾ? ಅಕಸ್ಮಾತ್ ರೀ ರಿಲೀಸ್ ಆದ್ರೆ ಎಷ್ಟು ಕೋಟಿ ಹೊಡಿಬಹುದು? ಬಿಕಾಸ್ ಆಫ್ ಯಾಕೆ ಕೋಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ 1991ರಲ್ಲಿ 10 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಗುರು, 10 ಕೋಟಿ. ಆದ್ರೆ 10 ಕೋಟಿ ಇನ್ವೆಸ್ಟ್ ಮಾಡಿ ಅವರಿಗೆ ಬಂದಂತೂ ಕಮ್ಮಿ. ಅವರಿಗೆ ಹಾಕಿದ ಇನ್ವೆಸ್ಟ್ಮೆಂಟ್ ಕೂಡ ರಿಕವರಿ ಆಗ್ಲಿಲ್ಲ. ಆದ್ರೆ ಆದ್ರೆ ಅವರು ಆ ಒಂದು ಸಿನಿಮಾದಿಂದ ಕಲ್ತ ಪಾಠನೇ ಬೇರೆ ಇತ್ತು. ಆ ಒಂದು ಸಿನಿಮಾ ಅವತ್ತು ಫ್ಲಾಪ್ ಆಗಿರ್ಬೋದು, ಆದ್ರೆ ಇವತ್ತು ಜನರ ಮನಸ್ಸಲ್ಲಿ ಕಲ್ಟ್ ಕ್ಲಾಸಿಕ್ ಅಂತ ಹೆಸರು ಮಾಡ್ತಾ ಇದೆ. ಈ ಒಂದು ಕಲ್ಟ್ ಕ್ಲಾಸಿಕ್ ನಿಜವಾಗ್ಲೂ ನೀವು ನೋಡಿದೀರಾ? ಅಥವಾ ಈ ಒಂದು ಸಿನಿಮಾ ರೀ ರಿಲೀಸ್ ಆದ್ರೆ ನೋಡಕ್ ಹೋಗ್ತೀರಾ? ನೋಡಕ್ ಹೋದ್ರು ಈ ಒಂದು ಸಿನಿಮಾದ ಅಭಿಪ್ರಾಯ ಏನು? ಪ್ರತಿ ಒಂದು ಕೂಡ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಬಿಕಾಸ್ 80s ಹಾಗೆ 90s ನ ಫೇವರೇಟ್ ಸಿನಿಮಾ ಅಂತ ಕೂಡ ಹೇಳ್ಕೋಬಹುದು ಇವಾಗ. ಇದೊಂದು ಕಲ್ಟ್ ಕ್ಲಾಸಿಕ್ ಶಾಂತಿ ಕ್ರಾಂತಿ ಸಿನಿಮಾ. ಈ ಒಂದು ಸಿನಿಮಾದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸದ್ಯಕ್ಕೆ ಸ್ವಲ್ಪ ವಿಷಯ ಅಂತ ಹೇಳಿದ್ರೆ ಈ ಒಂದು ಸಿನಿಮಾ ವಿ ರವಿಚಂದ್ರನ್ ಅವರ ನೆಕ್ಸ್ಟ್ ಲೆವೆಲ್ ಕ್ರಿಯೇಟಿವಿಟಿ ಸಿನಿಮಾ. ಹಾಗೆ ಈ ಒಂದು ಸಿನಿಮಾದಲ್ಲಿ ಪೊಲೀಸ್ ಆಫೀಸರ್ ಆಗಿ ನಮ್ಮ ಎವರ್ ಗ್ರೀನ್ ರಮೇಶ್ ಅರವಿಂದ್ ಅವರು ಆಕ್ಟ್ ಮಾಡಿದ್ದಾರೆ. ಹಾಗೆ ವಿಲನ್ ಆಗಿ ಅನಂತ್ ನಾಗ್ ಅವರು ಆಕ್ಟ್ ಮಾಡಿದ್ದಾರೆ. ಸೂಪರ್ ಫ್ಯಾಂಟಾಸ್ಟಿಕ್. ಆದ್ರೆ ಇದ್ರಲ್ಲೂ ಒಂದು ಯುನೀಕ್ ಅಂತ ಹೇಳಿದ್ರೆ ಈ ಒಂದು ಸಿನಿಮಾ 4 ಭಾಷೆಯಲ್ಲಿ ಶೂಟ್ ಆಯ್ತು. ಅದು ಪ್ರೆಸೆಂಟ್ ಒಂದೇ ಸೀನ್ ಅನ್ನು ಅಂದ್ರೆ ಈ ಒಂದು ಸೀನ್ ನ 4 ಭಾಷೆಯಲ್ಲಿ ಶೂಟ್ ಮಾಡ್ಬೇಕು. 2 ಭಾಷೆಯಲ್ಲಿ ಒಬ್ಬರು, ಒಂದೊಂದು ಭಾಷೆಯಲ್ಲಿ ಇನ್ನೊಬ್ಬೊಬ್ಬರು. ನೆಕ್ಸ್ಟ್ ಲೆವೆಲ್. ಆದ್ರೆ ಆ 4 ಭಾಷೆಗೂ ಒಬ್ಬರೇ ಹೀರೋಯಿನಿ, ಜೂಹಿ ಚಾವ್ಲಾ. ಇವರ ಒಂದು ಆಕ್ಟಿಂಗ್ ಅಂತೂ ಸೂಪರ್ ಫ್ಯಾಂಟಾಸ್ಟಿಕ್. ಅದ್ರಲ್ಲೂ ಹಂಸಲೇಖ ಅವರ ಮ್ಯೂಸಿಕ್ ಎಲ್ಲಾ ಸಖತ್ತಾಗಿದೆ ಗುರು. ಇವಾಗ ರಿಲೀಸ್ ಆದ್ರೆ ನಿಜವಾಗ್ಲೂ ಥಿಯೇಟರ್ ಅಲ್ಲಿ ಬ್ಲಾಸ್ಟ್ ಆಗುತ್ತೆ. ಸಖತ್ತಾಗಿದೆ ಸಿನಿಮಾ. ಅಕಸ್ಮಾತ್ ಮತ್ತೊಮ್ಮೆ ರಿಲೀಸ್ ಆಗಿಂತ ಮುಂಚೆ ನೋಡ್ಬೇಕು ಅಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ಇದೆ, ದಯವಿಟ್ಟು ಚೆಕ್ ಮಾಡಿ, ಹಾಗೆ ನೋಡಿ. ಹಾಗೆ ಈ ಒಂದು ವಿಡಿಯೋ ಹೇಗಾಯ್ತು ಅಂತ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವ್ದನ್ನು ಕಿರುವಡ್ಡವನ್ನು. ಸೈನಿಂಗ್ ಆಫ್ ಕಿರಣ್ ರಾಥೋಡ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.